ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈ ದಿನ ದಾಳಿಂಬ ಗ್ರಾಮದಲ್ಲಿ ಬಸವ ಮಂಟಪದಲ್ಲಿ ವಚನ ಜಗಜ್ಯೋತಿ ಕೃತಿ ಬಿಡುಗಡೆಯಾಗಿದೆ. ಮೊದಲಿಗೆ ಈ ಕೃತಿ ಪರಿಚಯವನ್ನ ಮಾಡಬೇಕಾದಾಗ ಮೊದಲು ಅಪ್ಪ ಬಸವಣ್ಣನವರ ವಚನವನ್ನ ಸ್ಮರಣೆ ಮಾಡುತ್ತಾ ಈ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಒಂದು ವಚನ ಜಗಜ್ಯೋತಿ ಕೃತಿಯ ಪರಿಚಯವನ್ನ ಮಾಡಿಕೊಡುತ್ತೇವೆ. ನೀನೊಲಿದಡೆ ಕೊರಡು ಕೊಲರುವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಕಡಿ ಪದಾರ್ಥವು ಇದಿರಲಿಪ್ಪು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನು ಎಲ್ಲ ಬಸವಾದಿ ಶರಣರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಈ ದಿನ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಸಾಕಷ್ಟು ಜನರು ಸದ್ಭಕ್ತರು ಇಲ್ಲಿ ಕಾರಣಕರ್ತರಾಗಿದ್ದೀರಿ. ಈ ಒಂದು ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಗುರುಗಳಾದ ಚಂದ್ರ ಬಸವಾನಂದ ಸ್ವಾಮೀಜಿ ಕೂಡಲ ಸಂಗಮ ಕ್ಷೇತ್ರದವರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿದ್ದಾರೆ. ಗುರುಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಹಾಗೆ ಇನ್ನೊಬ್ಬರು ಪೂಜ್ಯ ಗುರುಗಳಾದಂತಹ ಮೃತ್ಯುಂಜಯ ಸ್ವಾಮಿ ಅವರು ಮರಳವಾಡಿ, ಅವರು ಕೂಡ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿದ್ದಾರೆ. ಅವರಿಗೂ ಕೂಡ ಶರಣು ಶರಣಾರ್ಥಿಯನ್ನ ಸಮರ್ಪಿಸುತ್ತೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಹಿರಿಯರಿಗೆ ಶರಣ ಶರಣಿಯರಿಗೆ ನಿಮ್ಮ ಅಂತರಾತ್ಮಕ್ಕೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಬಹಳ ಸಂತೋಷವಾಗ್ತಾ ಇದೆ. ಈ ಭಾಗದಲ್ಲಿ ನಾವು ಬಂದು ಬಸವ ಪ್ರಸಾರವನ್ನ ಮಾಡಿರ್ಲಿಲ್ಲ. ಇಷ್ಟೊಂದು ಜನ ಬಸವ ಭಕ್ತರು ಇದ್ದಾರೆ ಅಂತ ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಭಕ್ತಿ ಭಾವವನ್ನ ಇವತ್ತು ನಾನು ಕೂಡ ಕಣ್ತುಂಬಿಕೊಂಡಿದ್ದೇನೆ. ನನ್ನ ಜೀವನ ಕೂಡ ಸಾರ್ಥಕವಾಯಿತು. ಯಾಕಂದ್ರೆ ಯಾರು ಬಸವ 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 ಅಂತ ಆ ಬಸವ ಸ್ಮರಣೆಯನ್ನ ಮಾಡ್ತಾರೋ ಅವರ ಎಲ್ಲ ನೋವುಗಳು ಕೂಡ ದೂರ ಹೊರಟೋಗಿ ಅವರ ಮನಸ್ಸಿನಲ್ಲಿ ಒಂದು ನೆಮ್ಮದಿ, ಶಾಂತಿ ಮೂಡುತ್ತದೆ. ಆ ಒಂದು ಕಾರಣದಿಂದ ಸದಾ ನಾವು ಸುಖ ಬರಲಿ, ದುಃಖ ಬರಲಿ, ಏನೇ ಬರಲಿ, ಬಸವ ಬಸವ ಅಂತ ನೆನೆದ್ರೆ ಸಾಕು, ಎಲ್ಲ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ನಂಬಿದ್ದೇನೆ. ಆ ಬಸವಣ್ಣನವರನ್ನ ನಂಬಿ ನಾನು ನನ್ನ ಒಂದು ಈ ಕೃತಿ ಪರಿಚಯವನ್ನ ಮಾಡುತ್ತೇನೆ. ಈ ದಿನ ಈ ಕೃತಿಯನ್ನ ಸಮರ್ಪಣೆ ಮಾಡಿರೋದು ನಮ್ಮ ಲಿಂಗೈಕ್ಯ SP ಮಹಾದೇವ ಸ್ವಾಮಿಯವರಿಗೆ. ಎಂತಹ ಬಹಳ ಒಳ್ಳೆಯ ಶರಣರು. ಹಾಗೆ ಅವರ ಶ್ರೀಮತಿಯಾದಂತಹ ಶರಣೆ ಲಿಂಗೈಕ್ಯ ಸಾವಿತ್ರಮ್ಮ ಇವರ ಸ್ಮರಣಾರ್ಥವಾಗಿ ಈ ದಿನ ವಚನ ಜಗಜ್ಯೋತಿ ಕೃತಿ ಲೋಕಾರ್ಪಣೆಯಾಗಿದೆ. ಇವರ ತಂದೆ ತಾಯಿ ತಳವಿರಪ್ಪ ಮತ್ತು ಪಾರ್ವತಮ್ಮನವರು. ನೋಡಿ, ಎಂತಹ ಒಳ್ಳೆಯ ಸುಪುತ್ರನಿಗೆ ಇವರು ಜನ್ಮವನ್ನ ಕೊಟ್ಟಿದ್ದಾರೆ. ಅವರ ಜೀವನವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಒಂದು ಉಳಿಲಿಂಗ ದೇವರ ಒಂದು ವಚನ ಇದೆ. ಲೋಕದಂತೆ ಬಾರರು, ಲೋಕದಂತೆ ಹಿರರು, ಲೋಕದಂತೆ ಹೋಗರು ನೋಡೆಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗರು ನೋಡೆಯ. ಉಳಿಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. 12ನೇ ಶತಮಾನದಲ್ಲಿ ಉದಯಿಸಿದಂತಹ ಎಲ್ಲ ಬಸವಾದಿ ಶರಣರು ಹೇಗೆ ಬಂದ್ರು ಈ ಒಂದು ಲೋಕಕ್ಕೆ ಅಂತಂದ್ರೆ ಪುಣ್ಯದಂತೆ ಬಂದ್ರು. ಅವರು ಇದ್ದಂತಹ ಸಮಯದಲ್ಲಿ ವಚನ ಸಾಹಿತ್ಯ ಜ್ಞಾನವನ್ನ ನಮ್ಮ ಎಲ್ಲರಿಗೂ ಉಣಬಡಿಸಿ ಹೋದ್ರು. ಹೋಗ್ಬೇಕಾದ್ರೆ ಮುಕ್ತಿಯನ್ನ ತೆಗೆದುಕೊಂಡು ಹೋದ್ರು. ಅದೇ ಒಂದು ದಾರಿಯಲ್ಲಿ, ಅದೇ ಒಂದು ನಡೆಯಲ್ಲಿ ಮಹಾದೇವ ಸ್ವಾಮಿ ಅವರು, ಅವರ ಕುಟುಂಬ ವರ್ಗದವರು ಕೂಡ
ನಡ್ಕೊಂಡು ಬರ್ತಾ ಇರೋದು ಬಹಳ ಸಂತೋಷವಾಗಿದೆ. ಅವರ ಕುಟುಂಬ ವರ್ಗದವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಒಂದು ಶರಣಾರ್ಥಿ ಹೇಳ್ತಾ ಬಸವಾದಿ ಶರಣರ ಕೃಪೆ ಆ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಭಕ್ತಿಪೂರ್ವಕವಾಗಿ ಬಸವಣ್ಣನವರಲ್ಲಿ ಸ್ಮರಣೆ ಮಾಡ್ತೇನೆ. ಬಸವ ಅಂತ ಹೇಳಿದೆ ನಾನು. ಈ ಬಸವ ಭಕ್ತಿ ಇಲ್ಲ ಅಂದ್ರೆ ಇವತ್ತು ವಚನ ಜಗಜ್ಯೋತಿ ಕೃತಿ ಬಿಡುಗಡೆ ಆಗ್ತಿರ್ಲಿಲ್ಲ. ಆ ಬಸವಣ್ಣನವರ ಮೇಲಿನ ಆ ಭಕ್ತಿಯಿಂದ ಇವತ್ತು ಈ ಒಂದು ಕೃತಿ ಬಿಡುಗಡೆ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಅಂತರಂಗದಲ್ಲಿ ಇವರು ಸದಾ ಬಸವ ಭಕ್ತರು ಆದ್ರಿಂದಾಗೆ ಅವರು ವಚನ ಸಾಹಿತ್ಯ ಜ್ಯೋತಿಯನ್ನ ಆರಾಧಿಸುತ್ತಾ ಅವರು ಬರೀ ಬಸವ ಭಕ್ತರು ಮಾತ್ರ ಅಲ್ಲ, ಕಲೆಯನ್ನು ಕೂಡ ರೂಢಿಸಿಕೊಂಡವರು. ಬಹಳ ದೊಡ್ಡ ನಾಟಕಕಾರರು, ಕಲಾವಿದರು ಅಂತ ನಾನು ಕೇಳಿದ್ದೇನೆ. ಬಹಳ ಒಳ್ಳೆಯ ಈ ಸಮಾಜಕ್ಕೆ ಅವರದೇ ಆದಂತಹ ಒಂದು ಕೊಡುಗೆಯನ್ನ ಕೂಡ ಕೊಟ್ಟು ಹೋಗಿದ್ದಾರೆ ನಮ್ಮ ಮಹಾದೇವ ಸ್ವಾಮಿ ಅವರು. ಇನ್ನು ಅವರಿಗೆ ಇಬ್ಬರು ಸುಪುತ್ರರು. ಶರಣ ನಂದೀಶ್ ಅವರು ಹಾಗೆ ಶರಣ ಮಹೇಶ್ ಅವರು, ಇಬ್ಬರು ಸುಪುತ್ರರು. ಇವತ್ತು ಬಹಳ ಸಂತೋಷವಾಗ್ತಿದೆ. ಅವ್ರು ನಮ್ಮ ಬಂದಷ್ಟೇ ಬಹಳ ಚೆನ್ನಾಗಿ, ಎಷ್ಟು ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮ್ಮನ್ನೆಲ್ಲರೂ ಬರ್ಮಾಡ್ಕೊಂಡು ಮಾತನಾಡಿಸಿ, ಅವ್ರು ನಾವು ನೋಡೇ ಇಲ್ಲ, ಬರೀ ಅವರ ಧ್ವನಿಯನ್ನ ಫೋನಲ್ಲಿ ಕೇಳಿದ್ದು, ಮತ್ತೆ ಅವರ ಚಿತ್ರವನ್ನ ನಾವು ಪುಸ್ತಕದಲ್ಲಿ ಹಾಕಿರೋದ್ರಿಂದ ಇವರು ನಂದೀಶ್ ಅವರು, ಇವರು ಮಹೇಶ್ ಅವರು ಅಂತ ನಮಗೆ ಪರಿಚಯ, ಭೌತಿಕವಾಗಿ ಪರಿಚಯ ಇರಲಿಲ್ಲ. ಆದ್ರೂ ಕೂಡ ಇಲ್ಲಿ ಬಂದಾಗ ಅವರ ಮುಖವನ್ನ ನೋಡಿದಾಗ ನನಗೆ ಮಹಾದೇವ ಸ್ವಾಮಿ ಅವರನ್ನೇ ನೋಡಬೇಕಾಯ್ತು. ಯಾಕಂದ್ರೆ ಆ ತಂದೆಯ ರೂಪ ಇವರಿಬ್ಬರ ಸುಪುತ್ರರ ಒಂದು ಮುಖದಲ್ಲಿ, ಒಂದು ಭಾವದಲ್ಲಿ ನನಗೆ ಕಾಣಿಸ್ತಿತ್ತು. ಎಂತಹ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಂಡಿದ್ದಾರೆ ಅಂತ ಬಹಳ ಸಂತೋಷವಾಯಿತು ನನಗೆ. ಹಾಗೆ ಅವರ ಜೊತೆ ಅವರ ಶ್ರೀಮತಿಯವರು ಕೂಡ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಬೇಕಾದ್ರೆ ಅವರು ಕೂಡ ಕಾರಣ. ಅವರಿಬ್ಬರಿಗೂ ಕೂಡ ನಾನು ಇಬ್ಬರಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಿಸ್ತೇನೆ. ಮತ್ತೆ ಅವರ ಸುಪುತ್ರಿ ಸುಧಾ ಮತ್ತೆ ಶರಣೆ ಶೋಭಾ ಅವರು ಕೂಡ ಈ ದಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಬಂದಿದ್ದಾರೆ ಅವರು? ಬಂದಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಅವರು ಕೂಡ ತಂದೆಯ ಒಂದು ಸ್ಮರಣಾ ಕಾರ್ಯದಲ್ಲಿ ನಾನು ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಮತ್ತು ಕುಟುಂಬ ಸಮೇತ ಸುಪುತ್ರಿಯರು ಎಲ್ಲರೂ ಸೇರಿ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗುತ್ತೆ. ನಿಮ್ಮ ಇಬ್ಬರು ಕುಟುಂಬದವರಿಗೂ ಕೂಡ ಸದಾ ಬಸವಣ್ಣನವರ ಕೃಪೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ನಂದೀಶ್ ರವರ ಶ್ರೀಮತಿ ಅವರಾದಂತಹ ಮಮತಾರವರು ಕೂಡ ಇದ್ದಾರೆ. ಮಮತಾರವರಿಗೂ ಕೂಡ ನನ್ನ ಅಭಿನಂದನೆಗಳನ್ನ, ಹಾಗೆ ನಿಮ್ಮ ಮಾವನವರ ಹೆಸರಿನಲ್ಲಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದಿರಲ್ಲ, ಬಹಳ ಸಂತೋಷವಾಗುತ್ತೆ. ಹಾಗೆ ಶರಣ ಎಸ್.ಎಂ. ಮಹೇಶ್ ಅವರ ಶ್ರೀಮತಿ ಆದಂತಹ ಶರಣೆ ಜ್ಯೋತಿರವರು ಕೂಡ ಇದ್ದಾರೆ. ಬಹಳ ಸಂತೋಷವಾಗುತ್ತೆ. ಇಷ್ಟು ಸೊಸೈಟಿರು ಇವತ್ತು ಸೊಸೈಟಿಯಾಗಿಲ್ಲ, ಮಗಳಾಗಿರ್ತೀವಿ ಬಿಟ್ಟು ಅಲ್ವಾ. ನಾವು ಯಾವ್ದಾದ್ರು ಈಗ ನಾವು ಮದುವೆ ಮಾಡ್ಕೊಂಡು ಬಂದ ಮೇಲೆ ನಾವು ಅವರಿಗೆ ಸೊಸೆ ಆಗೋದಕ್ಕಿಂತ ಮಗಳಾಗಿದ್ದಾಗ ಬಹಳ ಸಂತೋಷವಾಗುತ್ತೆ. ಯಾಕಂದ್ರೆ ಸೊಸೆ ಇರ್ತಿದ್ರೆ ಅದೇನೋ ಒಂಥರ ಸ್ಥಾನ ಇರುತ್ತೆ ಅಲ್ವಾ. ನಮ್ಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದಕ್ಕಾಗಲ್ಲ. ಮಗಳಾದಾಗ ಮಾತ್ರ ಆ ಒಂದು ಕುಟುಂಬದಲ್ಲಿ ಹೊಂದಾಣಿಕೆ ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಸೊಸೆಯರಕ್ಕಿಂತ ನಾವು ಆ ಒಂದು ಕುಟುಂಬದ ಮಗಳು ಅಂತ ಅನ್ಕೊಂಡಾಗ ಇನ್ನೂ ಚೆನ್ನಾಗಾಗುತ್ತೆ. ಅದೇ ಭಾವದಲ್ಲಿ ಇವತ್ತು ನಮ್ಮ ಶರಣೆ ಮಮತಾರವರು ಮತ್ತೆ ಶರಣೆ ಜ್ಯೋತಿರವರು ಇಬ್ರು ಕೂಡ ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ರೂಪಿಸೋದಕ್ಕೆ ಎಲ್ಲರಿಗೂ ಸಹಾಯವನ್ನ ಮಾಡಿದ್ದಾರೆ. ಬಹಳ ಸಂತೋಷವಾಗುತ್ತೆ ಈ ಒಂದು ಕಾರ್ಯದಲ್ಲಿ ಅವರು ಕೂಡ ನೋಡಿ. ಮಗಳನ್ನ ಹೇಳಿದೆ, ಮಗಳ ಬಗ್ಗೆ ಹೇಳಿದೆ, ಅಳಿಯಂದಿರ ಬಗ್ಗೆ ಕೂಡ ಹೇಳ್ಬೇಕಲ್ವಾ. ಅಳಿಯಂದಿರು ಕೂಡ ಮಗನಾಗ್ಬೇಕಲ್ವಾ. ಮಗನಾದ್ರೆ ಮಾತ್ರ ಆ ಕುಟುಂಬಕ್ಕೆ ಅವರು ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನ ತೆಗೆದುಕೊಂಡು ಬರಬೇಕಾಗತ್ತು. ಸುಧಾರವರ ಪತಿಯಾದಂತಹ ರುದ್ರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಶೋಭಾರವರ ಪತಿಯಾದಂತಹ ಸಂಜಯ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದಾರೆ. ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ನೀವೆಲ್ಲರೂ ಒಟ್ಟುಗೂಡಿರೋದ್ರಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿರೋದು, ಈ ಕೃತಿ ಲೋಕಾರ್ಪಣೆ ಆಗ್ತಿರೋದು. ಈ ಒಂದು ಕಾರ್ಯ ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ. ಇವತ್ತು ನೀವು ಏನ್ ಕೆಲಸವನ್ನ ಮಾಡ್ತೀರೋ ಆ ಕೆಲಸದಲ್ಲಿ ಎಷ್ಟು ಸಕಾರಾತ್ಮಕ ಒಂದು ಶಕ್ತಿ ಇದೆ ಅಂದ್ರೆ ಆ ಸಕಾರಾತ್ಮಕ ಶಕ್ತಿಯಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲರೂ ತೆಗೆದುಕೊಂಡು ಹೋಗ್ತಾರೆ. ಅವರು ಇನ್ನೊಬ್ಬರಿಗೆ ಈ ರೀತಿ ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು, ಈ ರೀತಿ ನಾವು ಒಂದು ಕೃತಿಯನ್ನ ಬಿಡುಗಡೆ ಮಾಡಬೇಕು,
4 ಜನಕ್ಕೆ ವಚನ ಸಾಹಿತ್ಯವನ್ನ ಹಂಚಬೇಕು ಅನ್ನೋ ಒಂದು ಮಾದರಿ ಆಗೋದಿದೆಯಲ್ಲ, ಅದು ನಮ್ಮ ಈ ಬಸವ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಎಲ್ಲೆಡೆ ಪಸರಿಸೋದಕ್ಕೆ ಬಹಳ ಒಳ್ಳೆಯದಾಗುತ್ತೆ, ಕಾರಣ ಆಗುತ್ತೆ ಅಂತ ನಾನು ಅದು ಭಾವಿಸುತ್ತೇನೆ. ಇವತ್ತು ಭೌತಿಕವಾಗಿ ಮಹದೇವ ಸ್ವಾಮಿ ಅವರು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಅವರು ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಹೇಳ್ತಾ, ಈ ಕೃತಿಯಲ್ಲಿ ಒಂದು 61 ವಚನಗಳನ್ನ ನಾವು ನೋಡಿದ್ದೇವೆ. 61 ವಚನಗಳು ಹೇಗಿದೆ ಅಂದ್ರೆ ವಿಶೇಷವಾಗಿದೆ. ಆ ವಚನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಹಾಸಿಗೆಯಿಂದ ಎದ್ಬೇಕಾದ್ರೆ ಯಾವ ವಚನವನ್ನ ಹೇಳಬೇಕು, ಹಾಸಿಗೆಯಿಂದ ಹೇಳ್ತೀವಿ. ಮೊದಲು ಯಾರನ್ನ ನೆನೀಬೇಕು ಅಂದಾಗ ಬಸವಣ್ಣನವರನ್ನ ನೆನೀಬೇಕು. ನೆನೀಬೇಕಾದ್ರೆ ಏನ್ ಹೇಳ್ಬೇಕು ಅಂದ್ರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಲ್ಲಿದ್ದೆ ಕೂಡಲ ಸಂಗಮ ದೇವ ಅಂತ. ಎಂತ ಒಳ್ಳೆ ವಚನ ಅಲ್ವಾ? ಬೆಳಗ್ಗೆ ಎದ್ದೊಳ್ತಿರ್ಬೇಕಾದ್ರೆ ಎಲ್ಲವನ್ನೂ ಅವನಿಗೆ ಅರ್ಪಿಸ್ಬಿಡೋದು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಅಪ್ಪ ಎಲ್ಲವೂ ಕೂಡ ನಿನ್ನದೇ, ನನ್ನ ಏಳು ಬೀಳು ಎಲ್ಲವೂ ಕೂಡ ನಿನ್ನದೇ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಸ್ಮರಣೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸಾಕಷ್ಟು ವಚನಗಳಿಗೆ, ಒಂದೊಂದು ವಚನಗಳಿಗೂ ಕೂಡ ವಿಶೇಷವಾದ ಒಂದು ಟೈಟಲ್ ಅನ್ನ ಕೊಟ್ಟಿದ್ದೀವಿ, ಶೀರ್ಷಿಕೆಯನ್ನ ಕೊಟ್ಟಿದ್ದೀವಿ. ಆ ಶೀರ್ಷಿಕೆ ಹೇಗಿದೆ ಅಂದ್ರೆ, ಆ ಶೀರ್ಷಿಕೆಯನ್ನು ಓದಿದಷ್ಟೇ ಆ ವಚನ ಯಾವುದು ಅಂತ ತಿಳ್ಕೋಬೇಕು. ಅಂದ್ರೆ ವಿಶೇಷ ಚಿಂತನೆಗೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಒಂದೊಂದು ವಚನಗಳು. ಈ 61 ವಚನಗಳನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ಬಿಟ್ರೆ ಮಾತ್ರ ನಿಮ್ಮ ಜೀವನ ಬಹಳ ದೊಡ್ಡ ಸಾಧನೆಗೆ ಕರ್ಕೊಂಡು ಹೋಗುತ್ತೆ, ಹಾಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ನಾನಾದ್ರೂ ಭಾವಿಸುತ್ತೇನೆ. ನೀವು ಕೂಡ ಆ 61 ವಚನಗಳನ್ನ ನೀವು ಕಲಿರಿ, ನಿಮ್ಮ ಮಕ್ಕಳಿಗೂ ಕಲಿಸಿ, ಹಾಗೆ ಜೀವನದಲ್ಲಿ ಆ ವಚನದಲ್ಲಿರುವಂತಹ ತತ್ವಗಳನ್ನ ನೀವೆಲ್ಲರೂ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಮೊದಲನೇದು ಎನ್ನ ವಾಮಕ್ಷೇಮ ನಿಮ್ಮದೆಯ ಇಂದ ಪ್ರಾರಂಭವಾಗುವಂತಹ ಈ ಒಂದು ವಚನ ಕೃತಿ ಶಿಲೆಯೊಳಗಣ ಪಾವಕದಂತೆ ಅಲ್ಲಮ ಪ್ರಭುವಿನ ವಚನದೊಂದಿಗೆ ಅದು ಆಗುತ್ತೆ. ಈ ಅಲ್ಲಮ ಪ್ರಭುವರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಮಾತು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಹಸಿದಾಗ ಒಂದು ತುತ್ತು ಹೋಗಲವನಿಕ್ಕುವೆ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಒಂದು ಲೋಟ ನೀರನ್ನ ಕೊಟ್ಟಾಗ ನೀವೆಲ್ಲರೂ ಏನಾಗ್ತೀರಿ, ಬಹಳ ಅವರಿಗೆ ದೇವರ ರೂಪದಲ್ಲಿ ಕಾಣಿಸ್ತೀವಿ ಅಲ್ವಾ? ಹಂಗೆ ಹಸಿದಾಗ ಒಂದು ಊಟವನ್ನ ಕೊಡ್ತೀವಿ, ಬಾಯಾರಿಕೆ ಆದಾಗ ನೀರನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಕೊನೆ ಹೇಳ್ತಾರೆ, ನಾ ದೇವ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ಯಾರಾದ್ರೂ ಬಾಯಾರಿಕೆ ಅಂತ ಬಂದಾಗ ನಿಮ್ಮ ಮನೆಗೆ ಒಂದು ಲೋಟ ನೀರು ಕೊಡಿ, ನಿಮ್ಮಲ್ಲಿ ಏನಾದ್ರೂ ಒಂದು ಊಟ ಇರಲಿ, ಅದನ್ನ ದಾಸೋಹವನ್ನ ಮಾಡಿ. ಅದಕ್ಕೆ ಹೇಳ್ತಾರೆ, ದಾಸೋಹವೆಂಬ ಸೋಹಿಕೊಂಡು ಹೋಗಿ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ, ಇಂತಿ ಚತುರ್ವಿಧ ಸಂಪನ್ನನಾದೆ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ದಾಸೋಹವನ್ನ ಮಾಡೋದಿದೆಯಲ್ಲ, ಇವತ್ತು ಜ್ಞಾನ ದಾಸೋಹವನ್ನ ಮಾಡ್ತಾ ಇದ್ದೀವಿ ನಾವು. ಜ್ಞಾನ ದಾಸೋಹ ಅಂದ್ರೆ ವಚನ ಕೃತಿ ಬಿಡುಗಡೆ ಮಾಡುವುದರ ಮೂಲಕ ಎಲ್ಲರಿಗೂ ಜ್ಞಾನವನ್ನ ಹಂಚುತ್ತಾ ಇದ್ವಿ. ಇಂತಹ ಒಂದು ಜ್ಞಾನ ದಾಸೋಹವನ್ನ ಮಾಡಿರುವಂತಹ ಮಹದೇವ ಸ್ವಾಮಿ ಅವರ ಕುಟುಂಬ ವರ್ಗಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿ. ಕೊನೆಯಲ್ಲಿ ಮಹದೇವ ಸ್ವಾಮಿ ಅವರು ಎಲ್ಲಿ ಹೋದ್ರು ಕೂಡ 4 ವಚನಗಳನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಕ್ಕಮಹಾದೇವಿಯವರ ಒಂದು ವಚನ, ಬಸವಣ್ಣನವರ 2 ವಚನ, ಮೂಳಿಗೆ ಮಾರಯ್ಯನವರ 1 ವಚನ, ಈ 4 ವಚನವನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರಿಗೆ ಒಂದು ಅರ್ಪಿತವಾಗಬೇಕಲ್ವಾ? ಈ 4 ವಚನಗಳನ್ನ ಎಲ್ಲೇ ಹೋಗ್ಲಿಲ್ಲ, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ರಂತೆ. ಆದ್ರಿಂದಾಗಿ ಕೊನೆಯಲ್ಲಿ ಆ 4 ವಚನಗಳನ್ನ ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೆ ಗೀತೆಯನ್ನ ಕೂಡ ಕೊಟ್ಟಿದ್ದೀವಿ. ಒಂದೆರಡು ಅವರೇ ರಚನೆ ಮಾಡಿರುವಂತಹ ಗೀತೆಯನ್ನ ಕೂಡ ಕೊಟ್ಟು ಅವರಿಗೆ ಅರ್ಪಿಸಿದ್ದೀವಿ. ನನಗನ್ಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರೂ ಕೂಡ ಇವತ್ತು ಒಂದು ರೀತಿ ನೆಮ್ಮದಿ ಶಾಂತಿಯನ್ನ ತೆಗೆದುಕೊಂಡು ಹೋಗ್ತಾ ಅವರಿಗೂ ಕೂಡ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಸ್ಮರಣೆ ಮಾಡ್ತಾ ಈ ವಚನ ಜಗಜ್ಯೋತಿ ಕೃತಿಯನ್ನ ಲೋಕಾರ್ಪಣೆಗೊಂಡು ಇವತ್ತು ಬಹಳ ಯಶಸ್ವಿಯಾಗಿದೆ. ಅವರಿಗೆ ಒಂದು ಶುಭವಾಗಿ, ಕುಟುಂಬ ವರ್ಗದವರಿಗೆ ಶುಭವಾಗಿ ಮತ್ತೊಮ್ಮೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಹೇಳ್ತಾ ನಾನು ಮಾತಿಗೆ ವಿರಾಮವನ್ನ ಹೇಳ್ತೀನಿ. ಜೈ ಬಸವ, ಜೈ ಶರಣ.